ಹಲೋ ಹಾಯ್ ನಮಸ್ಕಾರ. ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಈ ಕಡೆ ಸೂರ್ಯ ಅವರು ಮೀನನ್ನು ಮನೆ ಕರ್ಕೊಂಡ್ಬರ್ತಾರೆ. ಮನೆ ಕರ್ಕೊಂಡ್ಬಂದು ಈ ಕಡೆ ರಂಗನಾಥ್ ಅವರು ಕೂಡ ಟ್ಯಾಬ್ಲೆಟು ತಗೋತಾರೆ, ಹಾಗೆ ಊಟ ಕೂಡ ಮಾಡ್ತಾರೆ. ಊಟ ಮಾಡಿ ನೈಟ್ ಆಗುತ್ತೆ. ನೈಟ್ ಆದಮೇಲೆ ಮಲ್ಕೊಳ್ಳೋಕ್ಕೆ ಅಂತ ರೂಮಲ್ಲಿ ಹೋಗುತ್ತಲ್ವ. ಈ ಕಡೆ ಸೂರ್ಯ ಮತ್ತು ಇವಳು ಮೀನ ಕಿತ್ತಾಡ್ತಾ ಇರ್ತಾರೆ. ಕಿತ್ತಾಡೋದನ್ನು ಕೇಳಿಬಿಟ್ಟು ರಂಗನಾಥ್ ಅವರು ಅದನ್ನು ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಹೊರಗಡೆ ನಿಂತ್ಕೊಂಡು. ಈ ಕಡೆ ಮೀನ ಕೂಡ ನನ್ನ ಮಾತು ಕೇಳ್ರಿ ಒಂದ್ಸತಿ, ಇದಕ್ಕೆಲ್ಲ ನಾನಲ್ಲ ರೀ ಕಾರಣ, ಇದು ನನಗೆ ಗೊತ್ತಿಲ್ಲದೆ ಆಗಿರೋದು. ನಾನು ಅಕಸ್ಮಾತಾಗಿ ಹೋದಾಗ ಅವ್ರ ಮದುವೆ ಆಗಿ ಹೋಗಿದ್ದು. ರವಿನ ನನ್ನ ಬೇರೆ ಕಾರಣಕ್ಕೆ ಕರ್ಕೊಂಡು ಹೋಗಿದ್ದ, ಅದಕ್ಕೋಸ್ಕರ ಅಂತ ನಾನು ಹೋದೆ ಹೊರತು ಇಲ್ಲಾಂದರೆ ಹೋಗ್ತಿರ್ಲಿಲ್ಲ ಅಂತ ಏನೇನೋ ಹೇಳ್ತಾ ಇರ್ತಾಳೆ. ಬಟ್ ಅವ್ನು ನೀನೇನು ಹೇಳ್ಬೇಡ ಅಮ್ಮ, ನನಗೆ ಎಲ್ಲ ಅದಕ್ಕೂ ಕಾರಣನೇ ನೀನು, ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನೀನು. ನಿನ್ನ ಮುಖ ನೋಡಿದ್ರೇ ನನಗೆ ನಮ್ಮಪ್ಪ ಪೊಲೀಸ್ ಸ್ಟೇಷನಲ್ಲಿ ಇರೋದು ನೆನಪಾಗುತ್ತೆ. ದಯವಿಟ್ಟು ನನ್ನ ಮುಖ ತೋರಿಸ್ಬೇಡ ನೀನು, ಸುಮ್ಮನೆ ಇದ್ಬಿಡು, ನನ್ನ ಪ್ಯಾಡಿಗೆ ಬಿಟ್ಬಿಡು ನನ್ನನ್ನು. ನಿನ್ನ ನನ್ನ ಅಪ್ಪ ಒಪ್ಕೊಂಡಿದ್ದಾನೆ ಅಂತ ನಿನ್ಗೆ ಖುಷಿ ಆಗಿರ್ಬೋದು, ಆದರೆ ನಿನ್ನನ್ನು ನಾನು ಯಾವತ್ತೂ ಒಪ್ಕೊಳ್ಳಲ್ಲ, ಮತ್ತು ನಿನ್ಗೆ ಕ್ಷಮೆಯೂ ಕೊಡಲ್ಲ, ನಿನಗೆ ಕ್ಷಮೆ ಯಾವತ್ತೂ ಕ್ಷಮಿಸಲ್ಲ ನಿನ್ನನ್ನು ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರು ಬೈತಾ ಇರ್ತಾರೆ. ಅದನ್ನೆಲ್ಲ ಈ ಕಡೆ ರಂಗನಾಥ್ ಅವ್ರು ಕೂಡ ಕೇಳಿಸ್ಕೊಂಡು ಈ ಕಡೆ ಡೋರ್ ಓಪನ್ ಮಾಡಿಬಿಟ್ಟು ಸೂರ್ಯ ಅವರು ಹೊರಗಡೆ ಬರ್ತಾ ಇರ್ತಾರೆ. ಆವಾಗ ರಂಗನಾಥ್ ಅವ್ರನ್ನ ನೋಡಿ, ಅಪ್ಪ ನೀವು ಇಲ್ಲೇ ಇದ್ದೀರಾ, ಏನಪ್ಪ ನೀವು, ಏನು ನಿದ್ದೆ ಬಂದಿಲ್ವಾ ನಿಮಗೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ಬಾರೋ ಸೂರ್ಯ ಇಲ್ಲಿ ಕೂತ್ಕೋಬಾರೋ ಅಂತ ಹೇಳ್ಬಿಟ್ಟು ಕೂಡಿಸ್ಕೊಂಡು, ಯಾಕೋ ಸೂರ್ಯ ಹಿಂಗೆ ಬೈತೀಯ ಮಗುನ, ಪಾಪ ಕಣೋ ಅದು ಈ ಮನೆಗೋಸ್ಕರ ಎಷ್ಟೊಂದು ಮಾಡಿದೆ, ಎಷ್ಟೊಂದು ತ್ಯಾಗ ಮಾಡಿದೆ ಕಣೋ ಅದು. ಅವಳು ಬೇಕು ಅಂತ ಮಾಡಿರಲ್ಲ ಕಣೋ, ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ದೇವಸ್ಥಾನದಲ್ಲಿ ಮದುವೆ ಆಗಬೇಕಂದ್ರೆ ಏನೋ ಪ್ರಾಬ್ಲಮ್ ಆಗಿದೆ, ಅವಳ ಜೊತೆ ಏನೂ ತಪ್ಪಿರಲ್ಲ ಕಣೋ, ಹಂಗೆಲ್ಲ ಮಾಡಿರಲ್ಲ. ಮೊದಲು ಅದನ್ನು ಏನು ಅಂತ ತಿಳ್ಕೊಳ್ಳೋಣ ನಾವು, ಆಮೇಲೆ ಆ ಥರ ಇದು ಮಾಡಬಾರ್ದು, ಅದೆಲ್ಲ ಗೊತ್ತಿಲ್ಲದೇ ಈ ಥರ ಮಾಡಬಾರ್ದು ಸೂರ್ಯ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯಂಗೆ ಬುದ್ಧಿ ಹೇಳ್ತಾ ಇರ್ತಾರೆ. ಹಾಗೆ ನೀನು ಇಷ್ಟೆಲ್ಲ ಚಿಂತೆ ಮಾಡಿಬಿಟ್ಟು ನಿನಗೇನಾದ್ರು ಹುಷಾರು ತಪ್ಪಿದ್ರೆ ನನ್ನ ನೋಡ್ಕೊಳ್ಳೋರು ಯಾರು, ನನ್ನ ನೋಡ್ಕೊಳ್ಳೋಕ್ಕಿರೋದು ನೀನು ಒಬ್ಬನೇ ಕಣೋ ಮಗ, ದಯವಿಟ್ಟು ಈಗ ಮಾಡಬೇಡ ಕಣೋ, ಇನ್ನೊಂದ್ಸತಿ ಅವಳನ್ನ ಬೈಬೇಡ ಕಣೋ, ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾರೆ. ಸರಿ ಆಯ್ತಪ್ಪ, ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು, ಇಷ್ಟಕ್ಕೆಲ್ಲ ಕಾರಣ ಅವಳೇ ಅಲ್ವೇನಪ್ಪ, ಇಷ್ಟೆಲ್ಲ ಆಗಿರೋದು, ನೀನು ಜೈಲಿಗೆ ಹೋಗಿರೋದು ಎಲ್ಲದಕ್ಕೂ ಕಾರಣ ಅವಳೇ ಅಲ್ವಾ, ಅದಕ್ಕೆ ನನಗೆ ಅವಳ ಮೇಲೆ ಕೋಪ, ಎಲ್ಲನೂ ಅವಳೇ ಮಾಡಿರೋದು ಅಂತ ಹೇಳ್ಬಿಟ್ಟು ಮತ್ತೆ ಬೈತಾ ಇರ್ತಾನೆ. ಇಲ್ಲ ಕಣೋ, ಅದಕ್ಕೆಲ್ಲ ಕಾರಣ ಅವಳು ಆಗಿರೋಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೇನೋ ನಡೆದಿದೆ, ಅದನ್ನೆಲ್ಲ ನಾನು ಮೊದಲು ತಿಳ್ಕೊಳ್ಳೋಣ ಅಂತ ಹೇಳ್ತಾರೆ. ಆವಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಎದ್ದೋಗ್ತಾರೆ ಅಲ್ಲಿಂದ. ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಎದ್ದಿರ್ತಾರಲ್ವ, ಬೆಳಿಗ್ಗೆ ಎದ್ಬಿಟ್ಟು ಈ ಕಡೆ ಮೀನ ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿರ್ತಾಳೆ. ಏನಮ್ಮ ಏನು ತಿಂಡಿ ಮಾಡಿದೆ ಅಮ್ಮ, ಇಷ್ಟು ದಿನ ಆಯಿತು ನನಗೆ ತಿಂಡಿ ಮಾಡಿ ಮಾಡಿ ಸಾಕಾಗೋಗಿತ್ತು, ಇವಳು ಬಂದಿಲ್ಲ ಅಂದರೆ ನಾನೇ ತಿಂಡಿ ಮಾಡಬೇಕಾಗ್ತಿತ್ತು ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಅವ್ರು ಹೇಳ್ತಾ ಇರ್ತಾರೆ. ಹಾಗೆ ರೋಹಿಣಿಯವ್ರು ಕೂಡ, ಹೌದಲ್ವಾ ಅತ್ತೆ ಬನ್ನಿ ಅಂತ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬರ್ತಾರೆ ತಿಂಡಿ ಟೇಬಲ್ ಹತ್ರ. ಆವಾಗ ಏನಮ್ಮ ತಿಂಡಿ ಏನು ಮಾಡಿದ್ಯಾ ಏನು ಅಂತ ಕೇಳಿದಾಗ, ಪೂರಿ ಅಂತ ಹೇಳ್ತಾರೆ. ಏನು ಪೂರಿ ಮಾಡಿದ್ಯಾ, ಮತ್ತೆ ಯಾರಾದರೂ ಹುಷಾರು ತಪ್ಪಿಟ್ಟು ಮಲ್ಕೋಬೇಕು ಅಂತ ಮಾಡಿದ್ಯಾ, ಮೊದಲೇ ನಿಮ್ಮ ಮಾವನಿಗೆ ಹುಷಾರಿಲ್ಲ, ಅದು ಪೂರಿ ಬೇರೆ ತಿಂದ್ಬಿಟ್ಟು ಮತ್ತೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಬೇಕು ಅಂತ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಬೇಕು ಅಂತ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಅವ್ರು ಬೈತಾ ಇರ್ತಾರೆ. ಯಾಕೆ ಈ ಥರ ಮಾತಾಡ್ತೀಯ ನೀನು, ಪಾಪ ಅವಳು ಏನೋ ಮಾಡಿದ್ದಾಳೆ, ಸುಮ್ಮನಿರು, ಏನೋ ಬೆಳಿಗ್ಗೆ ಒಂದು ತಿಂಡಿ ಮಾಡಿದಾಳಲ್ಲ, ಸುಮ್ಮನಿರು ಅಂತ ಹೇಳ್ಬಿಟ್ಟು ಈ ಕಡೆ ರಂಗನಾಥ್ ಅವ್ರು ಕೂಡ ಹೇಳ್ತಾ ಇರ್ತಾರೆ. ಹಂಗಲ್ಲ ಮಾವ, ಈ ಕೊಲೆಸ್ಟ್ರಾಲ್ ಇರುತ್ತಲ್ವ, ಈ ಪೂರಿ ತಿಂದ್ಬಿಟ್ರೆ ಬೆಳಿಗ್ಗೆ ಪೂರಿ ತಿಂದ್ಬಿಟ್ರೆ ಕೊಲೆಸ್ಟ್ರಾಲ್ ಆಗುತ್ತೆ, ನಿಮಗೂ ಆಗುತ್ತೆ, ಹಾರ್ಟ್ ಅಟ್ಯಾಕ್ಗೆ ಇದೇ ಒಂದು ಕಾರಣನೂ ಆಗಿರ್ಬೋದಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇರ್ತಾರೆ. ಅದೆಲ್ಲ ಏನಾಗಿರಲ್ಲ ಬಿಡಮ್ಮ, ಹಾಗೆಲ್ಲ ಅವಳು ಅದಕ್ಕೆ ಮಾಡಿಲ್ಲ, ಅವಳು ನಾನು ತಿಂದ್ಬಿಟ್ಟು ನನಗೂ ಕೂಡ ಆ ಥರ ಆಗಲಿ ಅಂತ ಮಾಡಿರೋದು ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ರಂಗನಾಥ್ ಅವರು ಏನೋ ಒಂದು ಮಾಡಿರಲ್ಲ ತಿನ್ನಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಮೀನಾ ಅವ್ರು ಕೂಡ ಹೇಳ್ತಾರೆ, ನಾನು ಮಾವನಿಗೆ ಹುಷಾರಿಲ್ಲ ಅಂತ ನನಗೆ ಗೊತ್ತು ಅತ್ತೆ, ನನ್ನ ಮಾವನ್ ಮಾಡಿಲ್ಲ ಇದನ್ನು, ಅವ್ರಿಗೆ ಇಷ್ಟ ಅಂತ ಮಾಡಿದ್ದೀನಿ ಅಂತ ಹೇಳ್ತಾರೆ. ಮನೇಲಿರೋದು ಅವನೊಬ್ಬನೇನಾ, ನಾವು ಯಾರು ಇಲ್ವಾ, ಅವನಿಗೋಸ್ಕರ ಮಾತ್ರ ಮಾಡೋದ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇಲ್ಲ ಅತ್ತೆ, ಎಲ್ರಿಗೂ ಪೂರಿ ಮಾಡಿದ್ದೀನಿ, ಹಾಗೆ ಮಾವನಿಗೆ ಗಂಜಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಗಂಜಿ ಕೊಡ್ತಾರೆ ರಂಗನಾಥ್ ಅವ್ರಿಗೆ. ಕುಡೀರಿ ಮಾವ ಗಂಜಿ ಕುಡೀರಿ ನೀವು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರಿಗೆ ಗಂಜಿ ಕುಡಿಸ್ತಾರೆ ಮೀನಾ. ಹಾಗೆ ಈ ಕಡೆ ಇವ್ರಿಗೂ ಶಾಂತಿ ಕೂಡ ಹಾಗೆ ತಿಂಡಿ ತಿನ್ಕೊಂಡೆಲ್ಲ ಹೋಗ್ತಾರೆ. ಈ ಕಡೆ ಸೂರ್ಯ ಅವ್ರು ಬರ್ತಾರೆ, ಬನ್ನಿರಿ ತಿಂಡಿ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರೀತಾಳೆ. ಯಾವ ತಿಂಡಿ, ಏನು ತಿಂಡಿನೂ ಬೇಡ ನನಗೆ, ಇಷ್ಟು ಮಾಡಿರೋದೇ ಸಾಕು ನನಗೆ ಅಂತ ಹೇಳ್ಬಿಟ್ಟು, ಅಲ್ಲ ರೀ ತಿಂಡಿ ತಿನ್ಕೊಂಡು ಹೋಗ್ರಿ ಅಂದರೆ, ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಸಿಟ್ಟಿಗೆ ಹಂಗೆ ಹೋಗ್ಬಿಡ್ತಾನೆ, ಅವ್ನು ಹೊರಗಡೆ ಹೋಗ್ತಾನೆ. ಹಾಗೆ ಹೊರಗಡೆ ಹೋಗ್ಬಿಟ್ಟು ಕಾರ್ ನೋಡೋಕ್ಕೆ ಅಂತ ಹೋಗ್ತಾನೆ, ಬಟ್ ಅಲ್ಲಿ ಕಾರೇ ಇರೋದಿಲ್ಲ. ಕಾರ್ ತೊಗೊಂಡು, ಇಲ್ಲ ಕಣೋ ನಾವು ಹೋಗಬೇಕು, ಬಾಡಿಗೆ ಬರುತ್ತೆ ಸದೇ, ನಿಮಗೆ ಅಮೌಂಟ್ ಬೇರೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ಗೆಲ್ಲ ಹೇಳಿ ಇದು ಮಾಡ್ತಾ ಇರ್ತಾನೆ. ಹೋಗ್ತಾ ಇರ್ತಾನೆ, ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ನಿಮ್ಮ ಅಪ್ಪಂಗೆ ಹುಷಾರಾಯ್ತೇನೋ ಅಂತ ಕೇಳ್ತಾ ಇರ್ತಾರೆ. ಸರಿ ಆಯಿತು ಹುಷಾರಾಯಿತು ಅಂತ ಎಲ್ಲ ಮಾತಾಡಿಕೊಂಡು ಈ ಕಡೆ ಹೋಗ್ಬೇಕಂದ್ರೆ ಆ ಕಡೆ ಬಡ್ಡಿಗೆ ದುಡ್ಡು ಕೊಟ್ಟಿರ್ತಾರಲ್ಲ ಆ ಓನರ್ ಬರ್ತಾರೆ. ಅವ್ರು ಬಂದುಬಿಟ್ಟು, ಇನ್ನು ಇವಾಗಿದೆ ಕಣೋ ನಿನಗೆ, ಇಷ್ಟು ದಿನ ನನ್ನ ಮೇಲೆ ಕೈ ಮಾಡಿಬಿಟ್ಟೆ ಅಲ್ವಾ, ನಿನಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಕೈ ಮಾಡ್ತೀಯ ನೀನೇನಾದ್ರು ಸತ್ತೋಗ್ಬಿಟ್ರೆ ನಾನೇನಪ್ಪ ಮಾಡಲಿ, ಅದಕ್ಕೆ ನೀನು ಕೊಡೋ ದುಡ್ಡು ಕೊಡ್ತೀಯೋ ಬಿಡ್ತೀಯೋ ಏನು ಮಾಡ್ತೀಯೋ ಗೊತ್ತಿಲ್ಲ, ನನಗೆ ಈ ಕಾರನ್ನ ನಾನು ತೊಗೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು, ಇನ್ಮೇಲಿದೆ ನಿನಗೆ ಹೊಡೆದ್ರೆ ಬುದ್ಧಿ ಬರಲ್ಲ, ನಿನ್ನ ಮನಸ್ಸಿಗೆ ಹೊಡಿಬೇಕು ನಿನಗೆ, ಆವಾಗ ಅಂದರೆ ನಿನ್ನ ಕಾರು ನಿನ್ನ ಮನಸ್ಸಲ್ವಾ, ನಿನ್ನ ಕಾರ್ ಅಂದರೆ ನಿನಗೆ ಪ್ರಾಣನೇ ಅಲ್ವಾ, ಈ ಕಾರ್ನ ತೊಗೊಂಡೋಗ್ತೀನಿ ನಾನು
ಈ ಕಾರ್ನ ತೊಗೊಂಡೋಗ್ತೀನಿ ನೋಡು, ಆವಾಗ ಗೊತ್ತಾಗುತ್ತೆ ನಿನಗೆ ಯಾವ ಥರ ನನ್ನ ಮೇಲೆ ಕೈ ಮಾಡ್ತೀಯ ನೀನು. ಎಷ್ಟು ಧೈರ್ಯ ನಿನಗೆ, ನನ್ನ ಮೇಲೆ ಕೈ ಮಾಡಿ ನೀನು ನನ್ನನ್ನೇ ವಿರೋಧ ಕಟ್ಕೊಂಡಿ ಅಲ್ವಾ, ಇವಾಗಿದೆ ನೋಡು ನಿನಗೆ ಹಬ್ಬ ಅಂತ ಹೇಳ್ಬಿಟ್ಟು ಅವ್ರು ಕಾರ್ ತೊಗೊಂಡು ಹೋಗ್ಬಿಡ್ತಾರೆ. ಅಲ್ಲಿಂದ ಇವ್ರ ಫ್ರೆಂಡ್ಸ್ ಎಲ್ಲ ಏನೋ ಮಾಡ್ತೀಯ ಇವಾಗ, ಕಾರ್ ಬೇರೆ ಹೋಯ್ತಲ್ಲೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹೇಗೋ ಮಾಡ್ತೀಯ ಇವಾಗ, ಕಾರು ಹೋಯ್ತಲ್ಲೋ, ಹೆಂಗೋ ಬಡ್ಡಿ ಕಟ್ತೀಯಾ, ಹೆಂಗೋ ಲೋನ್ ಕಟ್ಟೋದು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಏನೋ ಮಾಡೋದು, ಇದ್ದಿದ್ದು ಕಾರೊಂದು ಕಳ್ಕೊಂಬಿಟ್ಟೆ, ಇನ್ನೇನೋ ಮಾಡೋದು ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇರ್ತಾರೆ. ಮೀನ ಹಾಗೆಲ್ಲ ಮಾಡಿರಲ್ಲ ಕಣೋ, ಅವಳು ಒಳ್ಳೆಯವಳು ಕಣೋ ಅಂತ ಹೇಳ್ಬಿಟ್ಟು ಇವ್ರ ಫ್ರೆಂಡ್ಸ್ ಎಷ್ಟೇ ಹೇಳಿದ್ರು ಅವ್ನು ಕೇಳಲ್ಲ. ಇದೆಲ್ಲ ಆಗಿರೋದು ಅವಳಿಂದನೇ ನೋಡು, ಏನು ಮಾಡೋದು ಅಂತ ಹೇಳ್ಬಿಟ್ಟು ಬೈಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಈ ಕಡೆ ಮೀನ, ಏನ್ರಿ ಕಾರ್ ಬಿಟ್ಬಿಟ್ಟು ನೀವು ಒಬ್ಬರೇ ಬರ್ತಾ ಇದ್ದೀರಾ, ಕಾರ್ ಎಲ್ಲಿ ಅಂತ ಕೇಳ್ತಾರೆ. ಎಲ್ಲ ಆಗಿರೋದು ನಿನ್ನಿಂದಾನೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ